ಮಿಕ್ಕಿದ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ನಾನೇ ವಹಿಸ್ಕೊಳ್ತೇನೆ. ಒಟ್ಟಿನಲ್ಲಿ ಆರಾಧನೆ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ನಡಿಬೇಕು ಅಷ್ಟೆ. ಆಚಾರ್ಯರೇ, ನಾನು ಅಪರಿಗ್ರಹ ವ್ರತ ಕೈಗೊಂಡಿದ್ದೀನಿ ಅಂತ ತಿಳಿದಿದ್ರೂ ಹೀಗೆ ಹೇಳ್ತಿದ್ದೀರಲ್ಲ? ಅದೆಲ್ಲವೂ ನಮಗೆ ತಿಳಿದಿದೆ ಆಚಾರ್ಯರೇ. ಅನ್ಯತಾ ಭಾವಿಸಬೇಡಿ. ದಾನವಾಗಿ ಬೇಡ, ಸಾಲವಾಗಿ ಸ್ವೀಕರಿಸಬಹುದಲ್ಲ. ನಿಮಗೆ ಅನುಕೂಲವಾದಾಗ ಹಿಂತಿರುಗಿಸಿದ್ರಾಯ್ತು. ಆಚಾರ್ಯರೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚವ್ರು ನಾವು. ದೀಪ ಹಚ್ಚಿ ಭಕ್ತಿಯಿಂದ ಗುರುಗಳ ಪಾರಾಯಣ ಮಾಡಿ ಮನೆ ಮಟ್ಟಿಗೆ ಆಚರಿಸೋದು ಅಂತ ನಿರ್ಧಾರ ಆಗಿದೆ. ಆಚಾರ್ಯರೇ, ನಿಮಗೆ ಗೊತ್ತಿದೆ, ಬರ ಬಂದಿದೆ, ಮಳೆ ಬೆಳೆ ಇಲ್ಲದೆ ಕುಡಿಯೋ ನೀರಿಗೂ ತತ್ವಾರ ಆಗಿದೆ. ದೈವ ಸ್ವರೂಪಿಗಳಾದ ಗುರುಗಳ ಆರಾಧನೆ ಮಾಡಿ 4 ಮಂದಿಗೆ ಅನ್ನದಾನ ಮಾಡಿದ್ರೆ ಆ ವರುಣದೇವ ಕಣ್ಣು ಬಿಟ್ಟಾನೋ ಅನ್ನೋ ಆಸೆಯಿಂದ ಬಂದಿದ್ದೀನಿ. ದಯಮಾಡಿ ನಿರಾಸೆಗೊಳಿಸಬೇಡಿ. ನಿಮ್ಮ ಉದ್ದೇಶ ಒಳ್ಳೆಯದೇ, ಆದರೆ ನಮ್ಮ ಪರಿಸ್ಥಿತಿ ಪೂರಕವಾಗಿಲ್ಲ. ದಯಮಾಡಿ ಕ್ಷಮಿಸಿ. ಆಚಾರ್ಯರೇ, ಶ್ರೀನಿವಾಸ, ಯಾಕೆ ಒಡವೆಗಳನ್ನು ವಿಕ್ರಯ ಮಾಡಲಿಲ್ವೇ? ನಾನೆಷ್ಟು ಬೇಡ ಬೇಡ ಅಂದ್ರು ಮಗುವಿನ ನಾಮಕರಣಕ್ಕೆ ಬಂದಿದ್ದ ಒಡವೆಗಳನ್ನೂ ಕೊಟ್ರಿ. ಅಲ್ಲಿ ನೋಡಿದ್ರೆ ಚಿನ್ನದ ಮಳಿಗೆ ಗೋವಿಂದ ಶೆಟ್ರು ಸಂಸಾರ ಸಮೇತ ತಿರುಪತಿಗೆ ಹೋಗಿದ್ದಾರಂತೆ. ಉಳಿದಂತೆ ನನಗೆ ಗೊತ್ತಿರೋ ಒಂದಿಬ್ರು ಬಳಿ ವಿಚಾರಿಸ್ದೆ, ಆದರೆ ಅವ್ರು ಯಾರು ಕೊಳ್ಳೋದಿಕ್ಕೆ ಇಚ್ಛೆ ಪಡಲಿಲ್ಲ. ಆಚಾರ್ಯರೇ, ತಾವು ತಪ್ಪು ತಿಳಿಯೋದಿಲ್ಲ ಅಂದರೆ ನಾನೊಂದು ಸಲಹೆ ಹೇಳಬಹುದೇ? ಹೇಳಿ ಆಚಾರ್ಯರೇ. ಹೇಗೂ ನೀವು ಒಡವೆ ಮಾರಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಅದೇ ಒಡವೆಯನ್ನು ನನಗೆ ಕೊಟ್ಟು ಈ ಧನವನ್ನು ಸ್ವೀಕರಿಸ್ಬೋದಲ್ಲ. ಖರ್ಚಿಗೆ ಖರ್ಚು ತೂಗತ್ತೆ, ಆರಾಧನೆಯೂ ಆಗತ್ತೆ, ನಮ್ಮ ಆಸೆನೂ ನೆರವೇರುತ್ತೆ, ಹಾಗೆ ನಿಮ್ಮ ವ್ರತವೂ ಭಂಗ ಆಗೋದಿಲ್ಲ. ನೋಡಿ, ಇದನ್ನ ಸಾಕ್ಷಾತ್ ಗುರುಗಳೇ ನನ್ನ ಬಾಯಿಂದ ನುಡಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ದಯಮಾಡಿ ಸ್ವೀಕರಿಸಿ. ಆಗಬಹುದು ಶ್ರೀನಿವಾಸ. ಆಚಾರ್ಯರೇ, ತಾವು ಒಪ್ಕೊಂಡಿದ್ದು ನನಗೆ ತುಂಬಾ ಸಂತೋಷವಾಯಿತು. ಆರಾಧನೆ ನಿರ್ವಿಘ್ನವಾಗಿ ಆಗಲಿ. ನಾನಿನ್ನು ಬರ್ತೇನೆ. ಶ್ರೀಹರಿ. ಶ್ರೀಹರಿ, ಶ್ರೀಹರಿ, ವೆಂಕಟನಾಥನಿಗೆ ಯಾಕಪ್ಪ ಇಷ್ಟೊಂದು ಕಷ್ಟಗಳು? ಸುಧೀಂದ್ರರೇ, ಗುರುಗಳೇ, ಶ್ರೀಹರಿ, ಮತ್ತೆ ಗೊಂದಲವೇ? ಗುರುಗಳೇ, ನನ್ನಿಂದ ವೆಂಕಟನಾಥ ಪಡ್ತಿರೋ ಕಷ್ಟಗಳನ್ನು ನೋಡೋಕ್ಕಾಗ್ತಿಲ್ಲ ಗುರುಗಳೇ. ಅವನು ದೈವಾಂಶ ಸಂಭೂತ ಅಂತ ನೀವು ಪದೇ ಪದೇ ಹೇಳ್ತಾ ಇರ್ತೀರಿ, ಆದರೂ ಅವನಿಗೇಕೆ ಇಷ್ಟೊಂದು ಕಷ್ಟಗಳು? ಸುಧೀಂದ್ರರೇ, ಎಲ್ಲ ಮಹಾನ್ ಪುರುಷರ ಜನನವು ಕಡು ಬಡತನದಲ್ಲಿಯೇ ಪ್ರಾರಂಭವಾಗಿದೆ. ಆದರೆ ವೆಂಕಟನಾಥ ಅಪರಿಗ್ರಹ ವ್ರತವನ್ನು ಕೈಗೊಂಡು ಕಷ್ಟಗಳನ್ನು ತಾನೇ ತಂದುಕೊಂಡಲ್ಲ ಗುರುಗಳೇ. ಸುಧೀಂದ್ರರೇ, ಇದು ಅವನಾಗಿಯೇ ತಂದುಕೊಂಡದ್ದು ಅಲ್ಲ, ಮೂಲ ರಾಮ ಅವನಿಂದ ನುಡಿಸಿದ್ದು. ಆದರೆ
ಯಾವ ಕಾರಣಕ್ಕಾಗಿ ಗುರುಗಳೇ? ನಾನು ಈಗಾಗಲೇ ಹೇಳಿದ್ದೇನೆ, ಮಹಾಪುರುಷರಿಗೆ ಕಷ್ಟಗಳ ಅನುಭವ ಇರಬೇಕು. ಕಷ್ಟದಲ್ಲಿ ಇರುವವರ ಜೊತೆ ಬೆರೆಯಬೇಕು. ಅವರ ಕಣ್ಣೀರನ್ನು ಒರೆಸುತ್ತಾ ಶ್ರೀಹರಿಯ ಕೃಪೆಗೆ ಪಾತ್ರರಾಗಬೇಕು. ಆದರೆ ವೆಂಕಟನಾಥ ಪಡುತ್ತಿರುವ ಕಷ್ಟಗಳನ್ನು ನೋಡಿದರೆ ಸುಧೀಂದ್ರವೇ, ನೋವುಗಳ ಜೊತೆ ನಿಶ್ಚಿಂತೆಯಿಂದ ಬದುಕುವುದೇ ಸಾರ್ಥಕ ಜೀವನ. ಸುಧೀಂದ್ರವೇ, ಪುಟಕ್ಕಿಟ್ಟ ಚಿನ್ನದ ಹಾಗೆ ಬೆಂಕಿಯಲ್ಲಿ ಬೆಂದ ಚಿನ್ನವು ಪರಿಶುದ್ಧವಾಗಿ ಹೊಳೆಯುವಂತೆ ನಮ್ಮ ವೆಂಕಟನಾಥ ಆಧ್ಯಾತ್ಮದ ಜ್ಯೋತಿಯಾಗಿ ಬೆಳಗುತ್ತಾನೆ. ನೀವು ನಿಶ್ಚಿಂತೆಯಿಂದ ಇರಿ. ಈ ಶ್ರೀನಿವಾಸಣ್ಣ ಪದ್ಮಮ್ಮ ಹೇಳ್ದೆ ಕೇಳ್ದೆ ಎಲ್ಲಿ ಹೋದ್ರು? ನಮ್ಮ ಕಷ್ಟ ನೋಡ್ಲಾರ್ದೆ ಪಾಪ ಮನೆ ಬಿಟ್ಟು ಹೊರಟೋದ್ರಾ? ಹಾಗೆ ಹೋಗೋ ಹಾಗಿದ್ರೆ ನಮ್ಗೆ ಹೇಳಿ ಹೋಗ್ಬೋದಿತ್ತಲ್ಲ. ನಾವಾದರೂ ಅವ್ರನ್ನ ತಡೆಯೋದಕ್ಕೆ ಸಾಧ್ಯವೇ? ಅವರಾಗೇ ಬಂದರು, ಮನೆಯವ್ರ ಥರಾನೇ ಇದ್ದರು, ಕಷ್ಟ ಸುಖಗಳಲ್ಲಿ ಹೆಗಲು ಕೊಟ್ಟರು, ಹಗಲಿರುಳು ಅಂದೇ ದುಡಿದ್ರು. ಅವ್ರ ಋಣನ ಖಂಡಿತ ತೀರ್ಸೋಕ್ಕಾಗೋದಿಲ್ಲ. ಆದರೂ ಒಂದು ಮಾತು ಹೇಳಿ ಹೋಗ್ಬೋದಾಗಿತ್ತಲ್ವಾ? ಪದ್ಮ, ಇನ್ಮೇಲೆ ದಿನಾನು ಕೂಲಿಗೆ ಹೋಗೋಣ. ನಾವು ದುಡಿದ್ರೆ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು. ಹೌದು ರೀ, ಕೆಲ್ಸಕ್ಕೆ ಹೋಗೋ ಮುಂಚೆ ನಾನು ಗುಡಿಸಿ ಒರೆಸಿ ಮುಸ್ರೆ ಎಲ್ಲ ಮುಗಿಸ್ಬಿಡ್ತೀನಿ. ನಾನು ಅಷ್ಟೇ, ಹೊಳೆಯಿಂದ ನೀರು ತಂದು ಬೇಗ ಬೇಗ ತುಂಬಿಸ್ಬಿಡ್ತೀನಿ. ಸಂಜೆ ಕೂಲಿ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಮನೆ ಕೆಲಸ ಎಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು. ಸರಿ ಪದ್ಮ, ಹಾಗೆ ಮಾಡೋಣ. ಇಷ್ಟು ವರ್ಷ ಇವ್ರ ಮನೇಲಿ ಮೃಷ್ಟಾನ್ನ ಭೋಜನ ಮಾಡಿದ್ದೀವಿ. ಈಗ ಅವ್ರ ಋಣ ತೀರಿಸೋ ಸಮಯ ಬಂದಿದೆ. ಬಂದರು ಅನ್ಸುತ್ತೆ. ಹೌದು ಅಂದರೆ ಆ ಶ್ರೀಹರಿನೇ ನಮಗೆ ಅವಕಾಶ ಕಲ್ಪಿಸಿದ್ದಾನೆ. ಶ್ರೀನಿವಾಸಣ್ಣ, ಪದ್ಮಮ್ಮ, ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ರಿ? ನಾನೆಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಅದು ಸರಸ್ವತಮ್ಮ, ಹೇಗಿದ್ರು ಮನೇಲಿ ಕೆಲಸ ಕಡಿಮೆ ಇತ್ತು. ಗೋವುಗಳು ಹೋದ್ಮೇಲಂತೂ ಅರ್ಧ ಕೆಲಸವೇ ಹೋಯ್ತು. ಎಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಂಡು ತಿನ್ನೋದು? ದುಡಿಯೋ ಕೈಗಳಿಗೆ ಕೆಲಸ ಇಲ್ಲ ಅಂದರೆ ದೇಹ ಜಡ್ಗಟ್ಟು ಹೋಗುತ್ತೆ, ಆರೋಗ್ಯನೂ ಹಾಳಾಗತ್ತೆ. ಅದಕ್ಕೆ ಹೊರಗೋಗಿ ಏನಾದರೂ ಕೆಲಸ ಮಾಡೋಣ ಅನ್ನಿಸ್ತು. ಕೆಲಸನೂ ಸಿಕ್ತು, ದುಡ್ಡು ಕಳೀತು. ಕೈಗೆಷ್ಟು ದ್ರವ್ಯವೂ ಪ್ರಾಪ್ತವಾಯಿತು.